ಎಂಜಿನಲ್ಲಿ ನೆಕ್ಕುದ್ರಾಗಿರೋ ಮಜಾ ಬೆಳ್ಳಿ ತಟ್ಟನಾಗೆ ಮೃಷ್ಟಾನ ಉಂಡ್ರು ಬರೋದಿಲ್ಲ ಬಿಡು. ಅವನ ಜೀವದ ಸ್ವರ್ಗ ನೋಡ್ದಂಗೆ. ಇನ್ನೊಂದಿಷ್ಟು ಕೊಡ್ಲೆ. ಎಲ್ಲ ಗುಡಿದು ಕೊಟ್ನಲ್ರಿ, ಇನ್ನೇನು ಉಳಿದಿಲ್ಲ. ಅಣ್ಣಾರ ಅಣ್ಣಾರ ಅಣ್ಣಾರ, ನೀವೇನಾರ ನನ್ನ ರಿಲೀಸ್ ಮಾಡಿಸ್ಲಿಲ್ಲ ಅಂದಿದ್ರೆ ನಾನು ಅಲ್ಲೇ ಲಾಕಪ್ ಡೆತ್ ಮಾಡ್ಬಿಡ್ತೀನಿ. ಇಲ್ಲಿ ತನಕ ಪೊಲೀಸರು ನನ್ನ ಕಡೆ ಯಾರೊಬ್ಬರನ್ನು ಅರೆಸ್ಟ್ ಮಾಡೋ ಧೈರ್ಯ ಮಾಡಿರಲಿಲ್ಲ. ನೀ ಯಾಕೆ ಹೋದೆ ಅವ್ನು ಹುಟ್ಟಬ್ಬಕ್ಕೆ ಸಾಯಲಿಕ್ಕೆ? ಇಲ್ಲ ಅಣ್ಣ, ಅವ ನಮ್ಮ ಅಪೋಸಿಷನ್ ಪಾರ್ಟಿ ಆದ್ರೂ ಸತ ಎಷ್ಟೋ ಸತಿ ನಮಗೆ ಸಹಾಯ ಮಾಡ್ಯಾನ. ಅದಕ್ಕೆ ಅವ್ನು ಬರ್ತ್ಡೇಗೆ ವಿಶ್ ಮಾಡೋಣ ಅಂತ ಹೋಗಿದ್ನಪ್ಪ. ಆದ್ರೆ ಅಣ್ಣ, ಆಕೆ ಅದೆಲ್ಲಿದ್ಲು ಹ್ಯಾಂಗ್ ಬಂದ್ಲು ದೇವ್ರಿಗೆ ಗೊತ್ತು. ದುರ್ಗವನ್ ಪರಮಾವತಾರ. ಆ ರಾಯಕರ್ನ ಹ್ಯಾಂಗ್ ಹೊಡೆದ್ಲು ಅಂತೀರಿ? ಎತ್ತೆ ಬಿಟ್ಲಂತಲ್ಲ, ಯಾರಾಕಿ? ರಾಗಿಣಿ ASP ಅಂತಣ್ಣ, ಒಳ್ಳೆ ರಜನಿಕಾಂತ್ ಆಡ್ದಂಗ ಆಡ್ತಾಳ. ಅಷ್ಟು ಕಸವಾಯ್ತನ ಆಕೆಗೆ? ಹೂನಣ್ಣ. ಯಾಕಂಗ್ ಸುಮ್ಮನೆ? ಈಕಿನ ರಾಗಿಣಿ. ಮೊನ್ನೆ ಯಾವ್ದೋ ಸಿನಿಮಾದಾಗ ತುಪ್ಪ ಬೇಕಾ ತುಪ್ಪ ಅಂತಿದ್ಲಲ್ಲ, ಹಂಗದಳಲ್ಲ ಈಗ. ಯಾಕ ಬಾಳ ನೆಗರಾಡ್ತೀಯಂತ? ಮೈಯಾಗ ಸೊಕ್ಕೇನ? ಇಲ್ಲಿಗೆ ಯಾಕೆ ಬಂದಿ? ಲಾಕಪ್ ಇಂದ ಆಚೆ ಬಂದ ಈ ಕಸ ಯಾವ ತೊಟ್ಟಿಗೆ ಬಂದ್ ಬಿದ್ದಿದೆ ಅಂತ ನೋಡಕ್ ಬಂದೆ. ಅನ್ನ ತೊಟ್ಟಿಂತೇನ ಹಾಡ್ಬಿಟ್ಟಿ ಕೊಂದ್ ಹಾಕ್ಬಿಡ್ತಾನೆ. ಗನ್ ತಗೊಂಡ್ ಬರೋಷ್ಟ್ರಲ್ಲಿ ನೀನ್ ಹೆಣ ಬಿದ್ದಿರುತ್ತೆ. ಬೇಕಾದ್ರೆ ನಾವು ಸುಲಭವಾಗಿ ಹಿಡ್ಕೊಂಡ್ಬಿಡ್ಬೋದು, ಆದ್ರೆ ಗುಳ್ಳೆನರಿನ ಹೇಗಮ್ಮ ಹಿಡಿತ್ಯಾ? ಇವ್ ನಿಧಾನಲ್ಲ ಈ ಕಸ. ಅಲ್ಲಿ ಸುಮ್ನೆ ಎಗರಾಡ್ದ, ಒಂದ್ ಬಿಟ್ಟೆ ಬುಳ ಬುಳ ಅಂತ ಉಚ್ಚ ಹೊಯ್ಕೊಂಡ. ನೀನ್ ಇಲ್ಲಿಗೆ ಬಂದು ಇಷ್ಟು ಧೈರ್ಯವಾಗಿ ಮಾತಾಡಕ್ ಹತ್ತಿಯಲ್ಲ, ನಾನ್ ಯಾರು ಅಂತ ಗೊತ್ತಾಯ್ತಾ ನಿನಗ? ನೀವ್ MP ಅಂತಾನೂ ಗೊತ್ತು, ಇವನು ನಿಮ್ ಪಿಂಪು ಅಂತಾನೂ ಗೊತ್ತು. ಅದಕ್ಕೆ ಅಲ್ವಾ ಬಿಟ್ಟಿತ್ತು. ಇಲ್ಲ ಅಂದಿದ್ರೆ ಅಲ್ಲೇ ಎನ್ಕೌಂಟರ್ ಮಾಡ್ಬಿಡ್ತಾ ಇದ್ದೆ. ಓ ಹಂಗ ಅಂದ್ರೆ ನನ್ನ ಬಗ್ಗೆ ನಿನಗ ಖಂಡಿತ ಗೌರವ ಇದೆ. ಅದಕ್ಕೆ ಆ ರಾಯ್ಕರ್ನ ಉಡಾಯಿಸ್ದೆ. ನೆಕ್ಸ್ಟ್ ಎಲೆಕ್ಷನ್ಸ್ ನಲ್ಲಿ ಇಡೀ ಸ್ಲಮ್ ವೋಟ್ಗಳನ್ನೆಲ್ಲ ನಿಮ್ಮ ಆಪೋಸಿಟ್ ಕ್ಯಾಂಡಿಡೇಟ್ SB ಪಾಟೀಲ್ರಿಗೆ ಹಾಕಿಸ್ಬೇಕು ಅಂತ ಆ ರಾಯ್ಕರ್ ಡೀಲ್ ಮಾಡ್ಕೊಂಡಿದ್ದ. ಈ ನಿಮ್ ಕಸಕ್ಕೆ ಅದು ಗೊತ್ತಿಲ್ದೆ ಅಲ್ಲಿ ಕೇಕ್ ತಿನ್ನಕ್ ಹೋಗಿದ್ದ. ಓಯ್, ನಿಮ್ ಸರ್ BP ಟ್ಯಾಬ್ಲೆಟ್ ಕೊಡೋ. ನನಗೇನು ಬೇಕಾಗಿಲ್ಲ. ಯಾರು ಏನ್ ತಿಪ್ಪರ್ಲಾಗ ಹಾಕಿದ್ರು ನನ್ನ ಮತದಾರನ ಸೆಳೆ ಆಗಿಲ್ಲ. ನನ್ ಬಗ್ಗೆ ಗೊತ್ತಿಲ್ಲ ನಿನಗೆ? ಗೊತ್ತಿರೋದನ್ನ ಹೇಳ. ಇಲ್ಲಿ ನಡೆದಿರೋ ವೇಷವಾಟಿಕೆಯಿಂದ ಹಿಡಿದು ಚೀಪ್ ಲಿಕರ್, ಕೋಟಾ ನೋಟು, ಮಟ್ಕ, ಗ್ಯಾಂಬ್ಲಿಂಗ್, ಕಳಪೆ ಗೊಬ್ಬರ, ಗಾಂಜಾ, ಚರಸ್ವರೆಗೆ, ಪಿಕ್ ಪಾಕೆಟ್ ಇಂದ ಹಿಡಿದು ಹೈವೇ ರಾಬರಿವರೆಗೆ, ಹಫ್ತಾ ವಸೂಲಿಯಿಂದ ಹಿಡಿದು ಡಿನೋಟಿಫಿಕೇಶನ್ ವರೆಗೆ ಎಲ್ಲವನ್ನು ನಿಮ್ಮ ಅಕ್ರಮ ಸಂತಾನದ ತರ ಬೆಳೆಸ್ಕೊಂಡ್ ಬಂದಿದ್ದೀರಾ. ತಪ್ಪೇನಿಲ್ಲ ಸರ್. ಇಂಥ ಕಾನೂನು ಬಾಹಿರ ಕೆಲಸಗಳನ್ನ ರಾಜಕಾರಣದಲ್ಲಿ ಇದ್ಕೊಂಡು ನೀವೇ ಮಾಡ್ಲಿಲ್ಲ ಅಂದ್ರೆ ಮತ್ಯಾರು ಮಾಡ್ತಾರೆ? ನೀ ಯಾಕೋ ಮೇವು ತೋರಿಸಿ ಮುಗ್ದಾರ ಕಾಣಿಸ್ತಿ? ಇದೆಲ್ಲ ನಿಂಗೆ ಗೊತ್ತು? ಉತ್ತರ ಕರ್ನಾಟಕದ ನೆರೆ ಸಂತ್ರಸ್ತರ ಹೆಸರಿನಲ್ಲಿ ಚಂದ ಎತ್ತಿ ನುಂಗಿ ನೀರ್ ಕುಡಿದಿದ್ದು, ಕೇಂದ್ರ ಸರ್ಕಾರದಿಂದ ಬಂದ MP ಫಂಡ್ ಅನ್ನ ಹರೋಹರ ಮಾಡಿದ್ದು ಎಲ್ಲ ಗೊತ್ತಿದೆ. ಸರ್ ಟೆನ್ಷನ್ ಮಾಡ್ಕೋಬೇಡಿ. ನಮ್ ಡಿಪಾರ್ಟ್ಮೆಂಟ್ ಮನಸ್ ಮಾಡಿದ್ರೆ ಕಂಪ್ಲೇಂಟ್ ರಿಜಿಸ್ಟ್ರೇ ಆಗಲ್ಲ. ಹಾಗೆ ನೀವು ಮಾಡೋ ದಂಧೆಗಳ ಮೇಲೆ ರೇಡು ಆಗಲ್ಲ. ಆದ್ರೆ ಪಬ್ಲಿಕ್ ಮಾತ್ರ ತೊಂದ್ರೆ ಆಗ್ಬಾರ್ದು. ತೊಂದ್ರೆ ಆದ್ರೆ ನಾನ್ ಮಾತ್ರ ಸುಮ್ಮನೆ ಇರಲ್ಲ. ನಿಮ್ಮವರು ಸಿಟಿಲಿ ಎಲ್ಲಾ ಕಡೆ ಬೆಳಗ್ಗೆ ಬಾರ್ ಓಪನ್ ಮಾಡ್ತಾರೆ. ಮಕ್ಕಳು ಸ್ಕೂಲ್ಗೆ ಹೋಗೋ ಟೈಮು, ಹೆಣ್ಮಕ್ಳು ಹಾಲು ತರಕಾರಿ ತಗೊಳ್ಳೋ ಟೈಮು, ಸೀನಿಯರ್ ಸಿಟಿಸನ್ಸ್ ವಾಕಿಂಗ್ ಹೋಗೋ ಟೈಮು. ಏನ್ ಚೆನ್ನಾಗಿರುತ್ತೆ ಹೇಳಿ? ಜನ ಅವ್ರಿಗೇನು ಅನ್ನಲ್ಲ. ಎಲೆಕ್ಟ್ ಮಾಡಿ ಕಳ್ಸಿದಾರಲ್ಲ, ನಿಮಗುಗಿತಾರೆ. ಹಾಳಾಗೋಗೋದು ನಿಮ್ ಇಮೇಜು. ಹೇಳೋದು ಖರಿ ಐತಿ. ಮಂದಿಗೆ ತ್ರಾಸ ಆಗತ್ತಂತ ಬಾರ್ ಬಂದ್ ಮಾಡಿ ಅಂತೇನ? ಬಹುವಚನ. ನೋಡೋಣ, ನಿಮ್ಮ ಎದುರಿಗೆ ಹೊಡಿಯಕತ್ತಾಳ. ಸ್ವಲ್ಪ ಆ ಕಡೆ ಸರಿ. ಈಕೆ ಹೇಳೋದು ಖರಿ ಐತಿ. ಆತವಾ 10 ಗಂಟೆ ಮೇಲೆ ದುಕಾನ್ ತೆಗಿಸ್ತೀನಿ.
ಬರೀ MP ಸೀಟ್ಗೆ ಅಂಟ್ಕೊಂಡು ಕೂತ್ಕೋಬೇಡಿ. ಜನರನ್ನ ಮೆಚ್ಚೋ ಕೆಲ್ಸ ಮಾಡಿ. ಜನಪ್ರಿಯತೆ ಗಳಿಸ್ಕೊಂಡು CM ಆಗೋಕ್ ಪ್ಲಾನ್ ಮಾಡಿ. ನೋಡಿ ಸರ್, ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ನಿಮ್ ಫ್ಯಾನು ಸರ್. ಬರ್ಲಾ? ಇಟ್ಟು ಎಡೆ ಮುರಿ ಪುಟ್ಟ ಪೊರ್ಗಿ ಸೊಂಟ ಮುರಿ ದುಷ್ಟ ಮಾರಿ ನಾರಿ ರಾಗಿಣಿ ಆತಂಕ ವಿನಾಶಿನಿ ಕಾಕಿ ವಸ್ತ್ರ ವಿರಾಜಿನಿ ಹುಬ್ಬಳ್ಳಿಗೆ ರಾಣಿ ರಾಗಿಣಿ. ಲೇ ಹಲೋ, ಇಲ್ಲಿ ತನಕ ನನ್ನ ಹತ್ರ ಬಂದವರೆಲ್ಲ ವಸೂಲಿ ಮಾಡ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಈಕೆ ಬರ್ತಾ ಇದ್ದಂಗೆ ನನ್ನ ಚರಿತ್ರನೇ ಹೇಳ್ಬಿಟ್ಲಲ್ಲ. ಈಕೆ ನನಗೆ ಬಹಳ ಹಿಡ್ಸಿದ್ಲು, ನನಗೆ ಫ್ಯಾನ್ ಅಂದ್ಬಿಟ್ಲಲ್ಲ. ಅದೇ ಈ ಫ್ಯಾನ್ಗೆ ಉರ್ಲ್ಗಿಲ್ ಹಾಕಳಂಗ್ ಮಾಡ್ಗಿಡ್ಯಾಳ ಮತ್ತೆ. ಥೋಟ್ ಬಾಯಿ, ಆಕೆ ಹೇಳಿದ್ರ ಏನು ತಪ್ಪೈತಿ? ಇಮೇಜು, ಪಬ್ಲಿಕ್ಕು, ಫ್ಯಾನು, ಈ ಸಿನಿಮಾ ಹೀರೋಗಳೆಲ್ಲ ಇದನ್ನೆಲ್ಲ ಮೇಂಟೈನ್ ಮಾಡೋದ? ಅಣ್ಣ ಬೇಕಾರೆ ಈ ಇಮೇಜು ಪಬ್ಲಿಕ್ಕು ಎರಡೂ ಇರ್ಲಿ, ಇದೊಂದು ಫ್ಯಾನ್ ಬಿಟ್ಬಿಡೋಣ. ಯಾಕೋ ಎಡಗಂಡ್ ಹಾರಕತೈತಿ. ಮುಚ್ಕೊಂಡಿರ್ಲೆ ಮಗನೇ, ನಾನೇ ಒಂದು ಅಪ್ಶಕ್ನ.